ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಮೊದಲನೇ ಸ್ಪರ್ಧಿ ಔಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಮೊದಲ ದಿನವೇ ಎಲಿಮಿನೇಟ್ ಆಗಿರೋದು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲು ಅನಿಸುತ್ತೆ. ಹೌದು, ಒಟ್ಟು 3 ಜನರನ್ನು ಬಿಗ್ ಬಾಸ್ ಎಲಿಮಿನೇಷನ್ಗೆ ನೇರವಾಗಿ ಆಯ್ಕೆ ಮಾಡುತ್ತಾರೆ. ಹಾಗೆ ಉಳಿದ ಸ್ಪರ್ಧಿಗಳಿಗೆ ಜೋಡಿ ಆಗುವಂತೆ ಹೇಳುತ್ತಾರೆ. ಮನೆಯ ಎಲ್ಲ ಸದಸ್ಯರಿಗೂ ಈ 3ರಲ್ಲಿ ಯಾವ ಸ್ಪರ್ಧಿ ಉಳಿಯಬೇಕೆಂದು ಸ್ವತಃ ತಾವೇ ನಿರ್ಧರಿಸಬೇಕು ಎಂದು ಹೇಳುತ್ತಾರೆ. ಅದರಂತೆ 3 ಸ್ಪರ್ಧಿಗಳು ಮನೆಯ ಎಲ್ಲ ಸ್ಪರ್ಧಿಗಳ ಹತ್ತಿರ ಬಂದು ನಮ್ಮನ್ನು ಈ ಮನೆಯಲ್ಲಿ ಉಳಿಸಿಕೊಳ್ಳಿ ಅಂತ ಅವರದೇ ಆದ ಒಂದು ರೀತಿಯ ಶೈಲಿಯಲ್ಲಿ ಮಾತನಾಡುತ್ತಾರೆ. ಅದರಂತೆ ಮನೆಯ ಎಲ್ಲ ಸ್ಪರ್ಧಿಗಳು ಕೆಲವು ನಿಮಿಷಗಳ ಕಾಲ ಚರ್ಚೆ ಮಾಡಿ ಮಾಳು ಮತ್ತು ಸ್ಪಂದನವರನ್ನು ಉಳಿಸಿಕೊಂಡು ರಕ್ಷಿತಾರವರನ್ನು ಎಲಿಮಿನೇಟ್ ಮಾಡುತ್ತಾರೆ. ಎಷ್ಟೇ ನೋವಿದ್ದರೂ ನಗುಮುಖದಿಂದಲೇ ರಕ್ಷಿತಾ ಹೊರ ಬಂದಿದ್ದಾರೆ. ಇದು ಯಾವುದೇ ಗಿಮಿಕ್ ಆಗಿರಲು ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಕಲರ್ಸ್ ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ರಕ್ಷಿತಾ ಎಲಿಮಿನೇಟ್ ಎಂದು ಬಿಗ್ ಬಾಸ್ ಪೋಸ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಪೋಸ್ಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನೆಟ್ಟಿಗರು ಒಂದು ದಿವಸಕ್ಕಾಗಿ ಒಬ್ಬ ಸ್ಪರ್ಧಿಯನ್ನು ಕರೆಸಿ ಈ ರೀತಿ ಹೊರಗೆ ಕಳಿಸಬಾರದು ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ರಕ್ಷಿತಾರವರ ಎಲಿಮಿನೇಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.